ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅರ್ಚನಾ ಅಂತ. ನಾನೊಂದು ಪುಟ್ಟ ಸ್ಟೋರಿ ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ. ದಯವಿಟ್ಟು ಎಲ್ಲ ವಿಡಿಯೋ ನೋಡಿ. ನನಗೆ ಆ್ಯಕ್ಚುಲಿ ಯಾವಾಗಲೂ ಒಂದು ಕನಸು. ನನಗನ್ಸುತ್ತೆ ನಾನು ತುಂಬ ಒಳ್ಳೆ ಟೀಚರ್ ಅಂತ. ನನಗೆ ಹೇಳ್ಕೊಡ್ಬೋದು, ನನ್ನ ಗೈಡ್ ಮಾಡ್ಬೋದು ಅಂತ. ನಾನು ಆ ವಿಷಯದಲ್ಲಿ ಪರ್ಫೆಕ್ಟ್ ಇಲ್ಲ ಅಂದರು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ ಯಾವಾಗಲೂ ಅನಿಸುತ್ತೆ. ನಾನು ಮಾಡಿದ್ದು ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್. ಅದರಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೂ ಇದ್ದೇ ಇರುತ್ತೆ. ಅದರಲ್ಲಿ ಜಾವಾ ಅಂತ ಲ್ಯಾಂಗ್ವೇಜ್ ಅಂತೂ ಕಂಪಲ್ಸರಿ ಇರುತ್ತೆ. ಸೊ ಅದು ತುಂಬಾ ಕಷ್ಟಕರವಾಗಿತ್ತು. ನಮ್ಮ ಮೇಡಮ್ ಹೆಸರು ಈಗಲೂ ನೆನಪಿದೆ, ಆಶಾ ಅಂತ. ಅವರೇನೋ ಚೆನ್ನಾಗಿ ಪಾಠ ಮಾಡಿರ್ತಿದ್ರು, ನನಗೊಂದು ಅಕ್ಷರನೂ ತಲೆಗೆ ಹೋಗಿರ್ತಿರ್ಲಿಲ್ಲ. ಹೀಗೆ ಇಂಟರ್ನಲ್ಸು ಎಕ್ಸಾಮ್ಸು ಅಂತ ಬರೆದು ಹಂಗೋ ಹಿಂಗೋ ಮಾಡಿ ಪಾಸಾಗಿ ಅಪ್ಪ ತಂದೆ ಮುಗ್ದೋಯ್ತಪ್ಪ ಅಂತ ಅನ್ಕೊಳ್ಬೇಕಾದ್ರೆ ಮತ್ತೆ ಅದರಲ್ಲೇ ನಾನು ಕೆಲಸ ಮಾಡೋಂಗಾಗುತ್ತೆ, ಅದನ್ನೇ ನಾನು ಚೆನ್ನಾಗಿ ಕಲಿಬೇಕು ಅಂತ ನನ್ನ ಕನಸಲ್ಲೂ ಅನ್ಸಿರ್ಲಿಲ್ಲ. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಕನ್ನಡದಲ್ಲಿ ಒಂದು ವಿಡಿಯೋನೂ ಸಿಕ್ಕಿರಲಿಲ್ಲ. ಯಾಕಂದ್ರೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಯಾರಾದ್ರೂ ನಮಗೆ ಗೊತ್ತಿರೋ ಲ್ಯಾಂಗ್ವೇಜಲ್ಲಿ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಮನಸ್ಥಿತಿ ಇತ್ತು ಅವಾಗ. ನಾವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಮೊಬೈಲ್ಸ್ಗೂ ಇಂಟರ್ನೆಟ್ಗೂ ಅಷ್ಟೊಂದು ಹತ್ರ ಏನಿರ್ಲಿಲ್ಲ. ನಾವು ಆಚೆ ಬಂದ್ಮೇಲೆ ನಮ್ಗೆ ಎಕ್ಸ್ಪ್ಲೋಜರ್ ಸಿಕ್ಕಿದ್ದು. ಈಗಿನ ಮಕ್ಕಳಿಗೆ ಎಲ್ಲ ಸೌಕರ್ಯನೂ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ. ನಾನು ಯಾಕೆ ಕನ್ನಡದಲ್ಲಿ ಜಾವಾ ಹೇಳ್ಕೊಡ್ಬಾರ್ದು? ನಾನು ಅಂದ್ಕೊಂಡಿದ್ದನ್ನ ಬೇರೆಯವರು ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಎಷ್ಟೋ ಜನ ಪಾಸ್ಔಟ್ ಆಗ್ತಾರೆ. ಅವ್ರಿಗೆಲ್ಲ ಅನಿಸ್ತಾ ಇರುತ್ತೆ, ಕನ್ನಡದಲ್ಲಿದ್ದರೆ ನನಗೆ ಈ ಕಾನ್ಸೆಪ್ಟ್ ಅರ್ಥ ಆಗ್ತಲ್ಲ ಅಂತ. ನಾನು ಅಂದ್ಕೊಂಡಿದ್ದೀನಿ ಜಾವಾನ ಕನ್ನಡದಲ್ಲಿ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಇದು ಮೇಯ್ನ್ ಆಗಿ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಕಾನ್ಸೆಪ್ಟ್ಗಳು ಅರ್ಥ ಆಗಿಲ್ಲ ಅನ್ನೋರ್ಗೆ ಅರ್ಥ ಆಗುತ್ತೆ. ಜಾವಾ ಹೋಗ್ತಾ ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗೋಯ್ತು ಅಂದ್ರೆ, ನಾನು ಯಾವಾಗಲೂ ಒಂದು ಸ್ಲೋಗನ್ ಹೇಳಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಜಾವಾ ಈಸ್ ಮೈ ಜೀವ ಅಂತ. ಜಾವಾ ಈಸ್ ಮೈ ಜೀವ ಅಂತ ಬರ್ಕೊಂಡು ಯಾವ ಲ್ಯಾಂಗ್ವೇಜ್ ಮೇಲೂ ಇಂಟ್ರೆಸ್ಟೇ ಬರಲ್ಲ ಇವಾಗ ಕಲಿಬೇಕು ಅಂದ್ರೂ. ಏನೇ ಲ್ಯಾಂಗ್ವೇಜ್ ಕಲಿದ್ರೂ ಜಾವಾ ಬೇಸ್ ಇಟ್ಕೊಂಡೆ, ಜಾವಾ ಅಷ್ಟು ಈಸಿ ಇಲ್ಲ, ಜಾವಾ ಅಷ್ಟು ಸ್ಟ್ರಕ್ಚರಲಿ ಕಂಫರ್ಟಬಲ್ ಇಲ್ಲ, ಸಿಂಟ್ಯಾಕ್ಟಿಕಲಿ ಅಂತ ಅನಿಸ್ತಾನೆ ಇರುತ್ತೆ. ಫೈನಲಿ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಪ್ಪ ಅಂದರೆ, ನಾನು ಅದರಲ್ಲಿ ಪರ್ಫೆಕ್ಟ್ ಏನಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಆದರೆ ನನಗೆ ಗೊತ್ತಿರೋ ಅಷ್ಟು, ನನಗೆಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅದರಲ್ಲಿ ನನಗೆ ಎಷ್ಟು ಗೊತ್ತಿದೆ, ತಿಳ್ಕೊಂಡಿದ್ದೀನಿ, ಅದನ್ನು ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ಚಾನಲಲ್ಲಿ. ದಯವಿಟ್ಟು ಯಾರಾದರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಈ ವಿಡಿಯೋ ನೋಡ್ತಾ ಇದ್ರೆ, ನನ್ನ ವಿಡಿಯೋಸ್ ಯಾರಾದರೂ ನೋಡಿ ಅರ್ಥ ಮಾಡಿಕೊಂಡು ಇಂಟರ್ವ್ಯೂಸ್ ಅಟೆಂಡ್ ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ತುಂಬ ಚೆನ್ನಾಗಿರುತ್ತಲ್ವ ಈ ಫೀಲಿಂಗು. ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಾನು ಈ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇಳ್ತಾ ಇದ್ದೀನಿ, ಯಾರಾದರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಜಾವಾನ ಕನ್ನಡದಲ್ಲಿ ಕೇಳೋದಕ್ಕೆ ಕಲಿಯೋದಕ್ಕೆ ಇಷ್ಟನಾ ನಿಮಗೆ?